ರವೆ ಉಂಡೆನ ಈ ರೀತಿ ಮಾಡಿದ್ರೆ ಒಂದು ವಾರ ಇಟ್ಟರೂ ಗಟ್ಟಿ ಆಗಲ್ಲ, ಹಾಗೆ ಒಳಗಡೆ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ಪಾಕ ತೆಗಿಯೋದು ಏನು ಇಲ್ದಿರ ಫಸ್ಟ್ ಟೈಮ್ ಮಾಡೋರು ಸಹ ಈ ರವೆ ಉಂಡೆನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಮಿಕ್ಸರ್ ಜಾರ್ಗೆ ಮೊದಲಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ 4 ಏಲಕ್ಕಿನ ಹಾಕ್ಕೊಂಡು ಸಕ್ಕರೆನ ನುಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಪ್ಪನ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಾನು ತಗೊಂಡಿರೋ ಮೆಷರ್ಮೆಂಟಿಗೆ ಇಷ್ಟು ತುಪ್ಪ ಸಾಕಾಗತ್ತೆ. ಈಗ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಒಂದು ಅರ್ಧ ಫ್ರೈ ಆಗೋವರೆಗೂ ಹುರ್ಕೊಂಡಾದ್ಮೇಲೆ ದ್ರಾಕ್ಷಿನ ಸಹ ಹಾಕ್ಕೊಂಡು 2 ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು. ನೆನಪಿರಲಿ, ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಲ್ಲೂ ಅಥವಾ ಹೈ ಫ್ಲೇಮಲ್ಲೂ ಇಡಬಾರ್ದು. ಕೊನೆವರೆಗೂ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಈ ರವೆ ಉಂಡೆ ಮಾಡ್ಕೋಬೇಕಾಗತ್ತೆ. ಈಗ ನಾವು ಉಳಿದಿರೋ ಅಂಥ ತುಪ್ಪಕ್ಕೇನೆ 1 ಕಪ್ಪಷ್ಟು ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತ ಕರೀತಾರಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಚಿರೋಟಿ ರವೆ ಅಲ್ಲ, ನಾರ್ಮಲ್ ಉಪ್ಪಿಟ್ಟು ರವೆನೇ. ಉಪ್ಪಿಟ್ಟು ರವೆಯಲ್ಲೇ ಒಂದು ಸ್ವಲ್ಪ ಸಣ್ಣಗಿರೋ ಅಂಥ ರವೆನ ತಗೊಂಡ್ರೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ. ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ಸುಮಾರು 8 ನಿಮಿಷ ಲೋ ಫ್ಲೇಮಲ್ಲೇ ರವೆನ ಹುರ್ಕೊಂಡಿದ್ದೀನಿ. ಒಳ್ಳೆ ಘಮ ಸಹ ಬರ್ತಾ ಇದೆ. ಈ ಟೈಮಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ಸಹ ಹಾಕ್ಕೊಂಡು ಮತ್ತೆ ಇದನ್ನು 1 ರಿಂದ 2 ನಿಮಿಷ ಅಂದರೆ ಅದರ ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಪುಡಿ ಮಾಡಿಟ್ಟಿರೋ ಅಂಥ ಸಕ್ಕರೆನ ಸಹ ಹಾಕ್ಕೊಂಡು ಜಸ್ಟ್ ಈ ಸಕ್ಕರೆ ಪುಡಿ ಎಲ್ಲ ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಬಾಣಲಿ ರವೆ ಎಲ್ಲ ಬಿಸಿ ಇರುತ್ತಲ್ವ, ಅದೇ ಬಿಸಿಗೇನೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನನಗೆ ಇಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೇನೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಕಡಿಮೆ ಹಾಲು ಇಡಿಸಿದೆ. ಸಕ್ಕರೆ ಸಹ ಅಷ್ಟೇ, 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಇರುತ್ತೆ. ಈಗ ಇದೆಲ್ಲ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಹುರಿದಿಟ್ಟಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಸಹ ಹಾಕಿ ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಮುಟ್ಟಕ್ಕಾಗೋಷ್ಟು ತಣ್ಣಗಾಗೋವರೆಗೂ ಬಿಡಬೇಕು. ನಂತರ ಈ ಮಿಕ್ಸ್ಚರ್ ಎಲ್ಲ ಸ್ವಲ್ಪ ಬೆಚ್ಚಗಿರೋವಾಗ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಈ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ. ಉಂಡೆ ಕಟ್ಕೊಳ್ಳೋವಾಗ ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಅದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗುತ್ತೆ. ಈ ರವೆ ಉಂಡೆ 1 ವಾರದವರೆಗೂ ಇಟ್ಟರೂ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಈ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ ರವೆ ಉಂಡೆ ಮಾಡಿಕೊಂಡ್ರೆ 1 ವಾರ ಇಟ್ಟರೂ ಅದು ಸಾಫ್ಟಾಗೇ ಇರುತ್ತೆ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.